So good morning, dear students. Today, from yesterday, we are going to discuss about this problems related to electric potential. ಸರಿನಾ electric potential ಪ್ರಾಬ್ಲಮ್ಸ್ ಗಳನ್ನ ನಾವು ಮಾಡ್ತಾ ಇದ್ವಿ. ಸೊ ಅದರೊಳಗೆ ಲಾಸ್ಟ್ ಪ್ರಾಬ್ಲಮ್ ಒಳಗೆ ಸೊ ಹ್ಯಾವ್ ಡನ್ ಎವ್ರಿ ಸರಿ ಇತ್ತು. ಸೊ ಲಾಸ್ಟ್ ಒಂದು ಸ್ಟೆಪ್ ಅನ್ನ ಮಾತ್ರ ನಾನು ಬರ್ದಿರ್ಲಿಲ್ಲ. ಓಕೆ. ಸೊ ವಾಟ್ ಆಸ್ ದ ಲಾಸ್ಟ್ ಪ್ರಾಬ್ಲಮ್? ಲಾಸ್ಟ್ ಪ್ರಾಬ್ಲಮ್ ಅನ್ನ ನೋಡಿ. ಸೊ ಲಾಸ್ಟ್ ಪ್ರಾಬ್ಲಮ್ ಒಳಗೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಸೊ ಯು ಗಾಟ್ ದಿ ಆನ್ಸರ್, ಇಟ್ ಇಸ್ ರೈಟ್. ಓಕೆ, ನಾ ಲಾಸ್ಟ್ ಸ್ಟೆಪ್ ಅನ್ನ ಮಾಡಿಲ್ಲ ಇಲ್ಲಿ. ಸೊ ಇಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ಸ್ಟೆಪ್ ಒಳಗೆ, ಸೊ ದಿಸ್ ಇಸ್ 1.33 ಇದೆ ಅಲ್ಲ. ಸೊ ಯು ಕ್ಯಾನ್ ಸಿ ದೇ. ಸೊ 1 minute. Okay, so this one, the x is equal to 4 into 1 plus x ಮಾಡಿದಾಗ 4 plus 4x ಆಯ್ತು. ಈ x ಅನ್ನ ಈ ಕಡೆ ತಗೊಂಡಾಗ it will be 3x. Here it will be minus. This 4 must be sent to this side and this x must be taken to this side. ಅವಾಗ ಏನಾಯ್ತು, 3x is equal to minus 4 ಆಯ್ತು. x is equal to minus 4 by 3. Then you got the equation answer as x is equal to 1.33. ಸರಿನಾ, minus 1.33. ಇದು ಯಾವ್ದ್ರಿಂದ ಆಯ್ತು? Q2 ಇಂದ ಆಯ್ತು. So from Q1 you have to take here from Q1 ಏನಿತ್ತು? So Q1 is equal to 1 plus x. So 1 plus minus 1.33. So ಮಾಡಿದಾಗ you are getting 1 plus minus 1.33 something but 0.33 meter from Q1. So this will be the right answer. So yesterday ಯಾರು ದೀಕ್ಷಿತಾ ಮಾಡಿ ನನಗೆ ಕಳಿಸಿದ್ರು and this Ashwini. Okay, so they showed me ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ. ಮಿಸ್ಟೇಕ್ ಏನು ಇರ್ಲಿಲ್ಲ, ಮಿಸ್ಟೇಕ್ ಅಂತ ಹೇಳೋ ಬದಲು ನಾನು ಇಲ್ಲಿಗೆ ನಿಲ್ಸಿಬಿಟ್ಟಿದ್ದೆ ಇದನ್ನ. ಐ ಥಾಟ್ ಇಟ್ ಇಸ್ ಫ್ರಮ್ Q1 ಅಂತ ನಾನು ತಗೊಂಡಿದ್ದೆ. ಸೊ ಬಟ್ ಇಟ್ ಆಕ್ಚುಲಿ ಫ್ರಮ್ Q2. ಸರಿನಾ? ಸೊ ಫ್ರಮ್ Q1 you will get the answer as 0.33 meter. ಸೊ ಅವ್ರು ಹೇಳಿದ್ರಲ್ವಾ, that will be the right answer and many of you have done that. ಸೊ ಎಲ್ಲರೂ ಆಲ್ಮೋಸ್ಟ್ ಅದನ್ನ ಮಾಡಿದ್ರಿ. So again this will be one type of problem. So next type of problem, this is very important. ಸೊ ಏನಾದ್ರು ನಿಮ್ಗೆ ಡೌಟ್ ಗಳು ಬರ್ತಾ ಇದ್ರೆ ಯು ಕ್ಯಾನ್ ಜಸ್ಟ್ ಟೆಕ್ಸ್ಟ್ ಮಾಡಿ ಸರಿನಾ. ಟೆಕ್ಸ್ಟ್ ಮಾಡಿ ಏನಂತ, ಏನ್ ಪ್ರಾಬ್ಲಮ್ ಅಂತ ನಂಗೆ ಹೇಳಿ ಸರಿನಾ. ಸೊ ಪ್ರಾಬ್ಲಮ್ ಅನ್ನ ಓದಿ. ಚಾರ್ಜಸ್, ದಿಸ್ ಇಸ್ ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್. ಜುಲೈ 2016 ಅಲ್ಲಿ ಅದನ್ನ ಕೇಳಿದ್ದಾರೆ. ಸೊ ಜೂನ್ 2016 ಅಲ್ಲಿ. ಸೊ ಚಾರ್ಜಸ್ 2 microcoulomb, 4 microcoulomb and 6 microcoulomb are placed at 3 corners ABC respectively of a square. ಒಂದು ಸ್ಕ್ವೇರ್ ಇದೆ, ಆ ಸ್ಕ್ವೇರ್ ಇನ 3 ಸೈಡ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ they have placed the charges. So Q1 is equal to, it is 2 microcoulomb, Q2 is equal to, it is 4 microcoulomb and Q3 is equal to 6 microcoulomb. ಸರಿನಾ? ಎಲ್ಲಿ ಇಟ್ಟಿದ್ದಾರೆ? the 3 sides of the square. So ಅದಕ್ಕೆ ನೀವೇನ್ ಮಾಡ್ಬೇಕು, you have to draw a square. ಸ್ಕ್ವೇರ್ ಅನ್ನ ಏನ್ ಮಾಡಿ ಡ್ರಾ ಮಾಡಿ. this is very important. ಈ ತರ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಾಗ you have to draw. ಅಲ್ಲಿ ಏನ್ ಕೇಳಿರ್ತಾರೆ, ಸ್ಕ್ವೇರ್ ಕೇಳಿದ್ರೆ ಸ್ಕ್ವೇರ್ ಅನ್ನ ಡ್ರಾ ಮಾಡಬೇಕು. ಅಂಡ್ ಏನ್ ಹೇಳ್ತಾರೆ, ಯಾವ್ದಾದ್ರು ಟ್ರಯಾಂಗಲ್ ಕೇಳಿದ್ರೆ ಟ್ರಯಾಂಗಲ್ ಅನ್ನು ಡ್ರಾ ಮಾಡಿ. ಸೊ ಐ ವಿಲ್ ನೇಮ್ ಇಟ್ as ABC. ABC ಅಂತ ಹೇಳಿದ್ದಾರೆ, ಐ ವಿಲ್ ABC and D. ಸೊ ಎ ಅಲ್ಲಿ ಯಾವ್ದು ಚಾರ್ಜ್ ನ ಇಟ್ಟಿದ್ದಾರೆ, ದಟ್ ವಿಲ್ Q1. ಸೊ ಎ ಅಲ್ಲಿ ನನಗೆ ಎಷ್ಟಿದೆ, Q1 is equal to, that is 2 microcoulomb is here. and B ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 4 microcoulomb ಇದೆ. and C ಅಲ್ಲಿ it is 6 microcoulomb. So respectively of side x meter ಅಂತ ಹೇಳಿದ್ರೆ AB is equal to BC is equal to CD is equal to AD is equal to ಎಷ್ಟಿದೆ ನಮಗೆ x ಸೆಂಟಿಮೀಟರ್ ಅಲ್ಲ x ಮೀಟರ್ ಅಂತ ಅವ್ರು ನನಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಆಯ್ತಾ? ಪ್ರಾಬ್ಲಮ್ ಕರೆಕ್ಟ್ ಆಗಿ ಕೂತ್ಕೊಳ್ಳಿ. ಸೊ ದಿ 3 ಚಾರ್ಜಸ್ ಆರ್ ಕೆಪ್ಟ್ ಅಟ್ 3 ಕಾರ್ನರ್ಸ್ ABC ಒಳಗೆ ನಾವು ಅದನ್ನ ಇಟ್ಟಿದ್ದೀವಿ. ಸೈಡ್ ಎಷ್ಟಿದೆ, ಸ್ಕ್ವೇರ್ ಇದೆ ಅಂತ ಹೇಳಿದ್ರೆ x ಇದೆ. ಫೈಂಡ್ ವಾಟ್ ಚಾರ್ಜ್ ಮಸ್ಟ್ ಬಿ ಪ್ಲೇಸ್ಡ್ ಅಟ್ ದಿ ಕಾರ್ನರ್ D. ಈ ಕಾರ್ನರ್ ಡಿ ಒಳಗೆ ನಾ ಏನ್ ಮಾಡ್ಬೇಕು, ಚಾರ್ಜ್ ಅನ್ನ ಇಡಬೇಕು. ವಾಟ್ ಈಸ್ ದಟ್ ಚಾರ್ಜ್? ಸೊ Q4 is equal to ನಾ ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ನನಗೆ D. ಸೊ ಇದ್ರೊಳಗೆ ಏನ್ ಬರ್ಬೇಕು, ಟು ಫೈಂಡ್ Q4 is equal to ಕ್ವಶನ್ ಮಾರ್ಕ್. ಸೊ Q4 ಅನ್ನ ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಅದು ಯಾವ ತರ ನೋಡಿ, ಸಚ್ ದಟ್ ದಿ ಪೊಟೆನ್ಶಿಯಲ್ ಅಟ್ ದಿ ಸೆಂಟರ್ ಆಫ್ ದಿ ಸ್ಕ್ವೇರ್ ಇಸ್ 0. ಸೊ ಸ್ಕ್ವೇರ್ ಗೆ ಒಂದು ಸೆಂಟರ್ ಇರುತ್ತೆ. ಸೊ ವಾಟ್ ಇಸ್ ದಿ ಸ್ಕ್ವೇರ್ ಇನ್ ಸೆಂಟರ್? ಇಟ್ ವಿಲ್ ಬಿ ನಥಿಂಗ್ ಬಟ್ ದಿ ಇಂಟರ್ಸೆಕ್ಷನ್ ಆಫ್ ದಿಸ್ ಡಯಾಗ್ನಲ್. ಡಯಾಗ್ನಲ್ಸ್ ಗಳನ್ನ ನೀವು ಇಂಟರ್ಸೆಕ್ಟ್ ಮಾಡಿದ್ರೆ, ಸೊ ನೀಟಾಗಿ ನೀವು ಸ್ಕೇಲ್ ಅಲ್ಲಿ ಬೇಕಾದ್ರೆ ಅದನ್ನ ಹಾಕೊಳ್ಳಿ. ಇದನ್ನ ಇಂಟರ್ಸೆಕ್ಷನ್ ಆಫ್ ದಿ ಸ್ಕ್ವೇರ್ ಏನ್ ಮಾಡ್ತಾರೆ, O ಅಂತ ತಗೊಳ್ತೀವಿ. ಓಕೆನಾ? ಫೈಂಡ್ ವಾಟ್ ಚಾರ್ಜ್ ಮಸ್ಟ್ ಬಿ ಪ್ಲೇಸ್ಡ್ ಅಟ್ ದಿ ಕಾರ್ನರ್ D such that the potential at the center of the square is 0. ಇಲ್ಲಿ ನನಗೆ ಸೆಂಟರ್ ಆಫ್ ದಿ ಸ್ಕ್ವೇರ್ ಅಲ್ಲಿ ಏನಿದೆ, ಪೊಟೆನ್ಶಿಯಲ್ ನನಗೆ 0 ಅಂತ ಅವರು ನಮಗೆ ಹೇಳಿದೆ.
ಹೀಗಿರ್ಬೇಕಾದ್ರೆ ಇಲ್ಲಿ ಯಾವ ಚಾರ್ಜ್ ಅನ್ನು ನಾನು ಇಡಬೇಕು ಅನ್ನೋದಕ್ಕೆ ಅವ್ರು ನಮಗೆ ಕೇಳಿದ್ದಾರೆ. ಸೊ ಪ್ರಾಬ್ಲಮ್ ಗೊತ್ತಾಯ್ತಾ ಏನು ಅಂತ? ಮೂರು ಚಾರ್ಜಸ್ ಅನ್ನ ಇಟ್ಟಿದ್ದಾರೆ 3 ಕಾರ್ನರ್ಸ್ ಅಲ್ಲಿ. 4th ಕಾರ್ನರ್ ಅಲ್ಲಿ ನಾನು ಒಂದು ಚಾರ್ಜ್ ನ ಇಡಬೇಕು. ಆ ಚಾರ್ಜ್ ನ ಇಟ್ರೆ ಇಲ್ಲಿ ಸೆಂಟರ್ ಇರುತ್ತಲ್ಲ, ಸೆಂಟರ್ ಒಳಗೆ ಏನಾಗಬೇಕು, ಪೊಟೆನ್ಶಿಯಲ್ ಇಸ್ ಈಕ್ವಲ್ ಟು 0 ಆಗಬೇಕು. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಗಿವನ್ ದಿ ಪೊಟೆನ್ಶಿಯಲ್ ಅಟ್ ಸೆಂಟರ್. ಪೊಟೆನ್ಶಿಯಲ್ ಅಟ್ ಸೆಂಟರ್, ಪೊಟೆನ್ಶಿಯಲ್ ಅಟ್ ಸೆಂಟರ್ VO is equal to 0 ಅವರು ಕೊಟ್ಟಿರೋದು. ನಾವೇನ್ ಮಾಡ್ಕೋಬೇಕೀಗ, Q4 is equal to ನಾನು ಫೈಂಡ್ ಔಟ್ ಮಾಡ್ಬೇಕು. ಸೊ ನಾನು ಪೊಟೆನ್ಶಿಯಲ್ ಎಟ್ ದಿಸ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನನಗೆ ಪೊಟೆನ್ಶಿಯಲ್ ಇಕ್ವೇಶನ್ ಏನಿರುತ್ತೆ, ಐ ನೋ ದಿ ಇಕ್ವೇಶನ್ V is equal to, potential equation V is equal to 1 divided by 4 pi epsilon naught, it will Q divided by R ಅಂತ ಇರುತ್ತೆ. ಸೊ ಕ್ಲಿಯರ್ಲಿ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ದಿ ಡಿಸ್ಟೆನ್ಸ್ ಮೇಲೆ ನನಗೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಸೆಂಟ್ರಲ್ ಒಳಗೆ ನಾನು ಪೊಟೆನ್ಶಿಯಲ್ ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲೇನ್ ಮಾಡೋ, ಪೊಟೆನ್ಶಿಯಲ್ ದಿ ಸೆಂಟರ್ ಇಸ್ ಡ್ಯೂ ಟು ಫಸ್ಟ್ ಚಾರ್ಜ್ Q1 ಇಂದ ಎಷ್ಟು ಬರ್ತಿದೆ, Q2 ಇಂದ ಎಷ್ಟು ಬರ್ತಿದೆ, Q3 ಇಂದ ಎಷ್ಟು ಬರ್ತಿದೆ ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನನಗೆ ಈ ಡಿಸ್ಟೆನ್ಸ್ ನನಗೆ ಗೊತ್ತಿರಬೇಕು. ಐ ಮಸ್ಟ್ ನೋ ದಿ ಡಿಸ್ಟೆನ್ಸ್ BO, AO, AC ಅಂಡ್ OD. ನನಗೆ ಡಿಸ್ಟೆನ್ಸ್ ನನಗೆ ಗೊತ್ತಿರಬೇಕು. ಗೊತ್ತಾಗ್ತಿದೆ ನಾ ಹೇಳ್ತಾ ಇರೋದು? ಅಲ್ಲಿ ಗೊತ್ತಾಗ್ತಾ ಇದ್ರೆ ಇದರಲ್ಲಿ ಟೆಕ್ಸ್ಟ್ ಮಾಡಿ, ಇಲ್ಲ ಅದ್ರಲ್ಲಿ ನಿಮ್ಗೆ ರಿಯಾಕ್ಷನ್ಸ್ ಒಳಗೆ ಥಮ್ಸ್ ಅಪ್ ಫಿಂಗರ್ ಇರುತ್ತೆ. ಸೊ ಯು ಕ್ಯಾನ್ ಯೂಸ್ ದಟ್. ಸೊ ನನಗೂ ಗೊತ್ತಾಗ್ತಿದೆ ನೀವು ಕೇಳ್ತಾ ಇದ್ದೀರಾ ಅಂತ, ಆಯ್ತಾ? ಪೊಟೆನ್ಶಿಯಲ್ ಅಟ್ ದಿ ಸೆಂಟರ್ ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಐ ಮಸ್ಟ್ ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ AO, BO ಅಂಡ್ OC, OD ವ್ಯಾಲ್ಯೂ ನಾನು ಫೈಂಡ್ ಔಟ್ ಮಾಡಬೇಕು. ಅದು ಫೈಂಡ್ ಔಟ್ ಮಾಡಬೇಕಂದ್ರೆ ನಾನು ಏನನ್ನ ಯೂಸ್ ಮಾಡಬೇಕು, ಐ ಹ್ಯಾವ್ ಟು ಯೂಸ್, ಸೊ ಏನನ್ನ ಯೂಸ್ ಮಾಡಬೇಕು, ಸೊ ಇಟ್ ಇಸ್ ನಥಿಂಗ್ ಬಟ್ ಒನ್ ರೈಟ್ ಆಂಗಲ್ ಟ್ರಯಾಂಗಲ್. ನಿಮಗೆ ಕಾಣಿಸ್ತಾ, ABC ಇಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ನಾನು ಡಯಾಗಲ್ ನ ಫೈಂಡ್ ಔಟ್ ಮಾಡ್ಕೋಬೋದಾ? ಸೊ ಡಯಾಗನಲ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಪೈಥಾಗೊರಸ್ ಥಿಯರಮ್ ನಾನು ಏನ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ಅದನ್ನ ನಾನು ಬರೀತೀನಿ. ಓಕೆ, ಸೊ ಲೆಂತ್ ಆಫ್ ದಿ ಡಯಾಗನಲ್, ಸೊ ಲೆಂತ್ ಆಫ್ ದಿ ಡಯಾಗನಲ್, ಸೊ ಮಾಡ್ತಾ ಹೋಗಿ ಲೆಂತ್ ಆಫ್ ದಿ ಡಯಾಗನಲ್. ಸೊ ಲೆಂತ್ ಆಫ್ ದಿ ಡಯಾಗನಲ್ ಯಾವ್ದಲ್ಲಿ ಎರಡು ಡಯಾಗನಲ್ಸ್ ಇದೆನಾ, AC ಅಂಡ್ BD ಎರಡು ಸೇಮ್ ಇರುತ್ತೆ. ಅದು AC is equal to BD, sorry AC is equal to BD is equal to ಇದೇನಾಗ್ಬೇಕು, AC is equal to ಯಾವ್ದೋ ಒಂದು ನಾನು ಟ್ರಯಾಂಗಲ್ ಹಿಂಗ್ ತಗೊಳ್ತೀನ. ಸೊ ಈ ಟ್ರಯಾಂಗಲ್ ನೀವು ಬರ್ಕೋಬೇಡಿ. ಸೊ ಹೀಗೆ ತಗೊಳ್ತಾ ಇದ್ದೀನಿ. ಇದು ನನಗೆ ಏನಾಯ್ತು, A ಆಯ್ತು, B ಆಯ್ತು ಅಂಡ್ ದಿಸ್ ವಿಲ್ ಬಿ C ಅಂತ ಆಯ್ತು. ಇದು ನನಗೆ ಪಾಯಿಂಟ್ O ಇದೆ ಇಲ್ಲಿ ಮಿಡ್ಲ್. ಈ ಡಿಸ್ಟೆನ್ಸ್ X ಕೊಟ್ಟಿದ್ದಾರೆ, ಈ ಡಿಸ್ಟೆನ್ಸ್ X ಕೊಟ್ಟಿದ್ದಾರೆ. ನಾನು AC ಸ್ಕ್ವೇರ್ ಮಾಡ್ಕೋಬೋದಾ? ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಯಾವ್ದು ಲಾ ಇದು? ಪೈಥಾಗೊರಸ್ ಥಿಯರಮ್. ಪೈಥಾಗೊರಸ್ ಥಿಯರಮ್ ನಾನು ಯೂಸ್ ಮಾಡ್ತೀನಿ, BC ಸ್ಕ್ವೇರ್. ಸೊ ಪ್ಲಸ್ ಅವಾಗ ಏನಾಯ್ತು ನಮಗೆ, ಐ ವಿಲ್ ಗೆಟ್ ದಿ ಆನ್ಸರ್ ಆಸ್ X ಸ್ಕ್ವೇರ್ ಪ್ಲಸ್ X ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 2X ಸ್ಕ್ವೇರ್ ಅಂತ ಬರುತ್ತೆ. ನಮಗೆ 2X ಸ್ಕ್ವೇರ್ ಅಂತ. ನನಗೆ ಬೇಕಾಗಿರೋದು AC ಬೇಕು. ಸೊ AC ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2X ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 2X ಸ್ಕ್ವೇರ್ ಅಂತ ಹೇಳಿದ್ರೆ X ಸ್ಕ್ವೇರ್ ಅನ್ನು X ಅನ್ನ ಹೊರಗಡೆ ತಗೊಂಡ್ರೆ X ಇಂಟು ರೂಟ್ 2 ಅಂತ ಆಯ್ತು. ಈ X ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಅದಕ್ಕೆ ನಾ ಏನ್ ಮಾಡ್ತೀನಿ, AC ಇಸ್ ಈಕ್ವಲ್ ಟು BD ಇಂಟು ಇದನ್ನ ರೂಟ್ 2 ಇಂಟು, ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ರೂಟ್ 2 ನನಗೆ ಬಂದೇ ಬರುತ್ತೆ. ರೂಟ್ 2 ಇಂಟು ಸೈಡ್ ಆಫ್ ಎ ಸೈಡ್ ಆಫ್, ಸೊ ರೂಟ್ 2 ಇಂಟು ಸೈಡ್ ಆಫ್ ದಿ ಸ್ಕ್ವೇರ್, ಸೈಡ್ ಆಫ್ ದಿ ಸ್ಕ್ವೇರ್. ಸರಿ, ನಾ ಗೊತ್ತಾಗ್ತಿದೆನಾ? AC is equal to BD is equal to root 2 into side of the square. Therefore, I will write AC is equal to BD is equal to root 2 into X ಅಂತ. ನನಗೆ side of the square ಎಷ್ಟು ಕೊಟ್ಟಿದ್ದಾರೆ, X. ಬಟ್ ನನಗೆ ಐ ಡೋಂಟ್ ವಾಂಟ್ ದಿ ವ್ಯಾಲ್ಯೂ ಆಫ್ AC ಬೇಡ, ನನಗೆ AC ಬೇಡ, BD ಬೇಡ. ಬಟ್ ನನಗೆ ಏನ್ ಬೇಕು, AC AO ಬೇಕು, OC ಬೇಕು, OB and OD ಬೇಕು. So half of AC is AO ಇದನ್ನ. So therefore I will write this AO is equal to BO is equal to CO is equal to OD is equal to, it is AC divided by 2. Half of diagonal will be the center ಅಂತ ಆಯ್ತು. So AC value ಎಷ್ಟಿದೆ, it is root 2 into X divided by 2. So ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಾನು ಹೇಗೆ ಬರೀಬಹುದು, root 2 into X. ಈ 2 ಅನ್ನ ನಾನು ಏನ್ ಮಾಡಬಹುದು, root 2 into root 2. So root 2 into root 2 ಅಂತ ಬರ್ಕೋಬಹುದು. ಇದು ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ ನನಗೆ ಎಷ್ಟು ಸಿಗುತ್ತೆ, so I will get the value as AO is equal to BO is equal to CO is equal to OD is equal to X divided by root 2 meters. So ಇದಿಷ್ಟು ಗೊತ್ತಾಯ್ತಾ? ಸೊ ಗೊತ್ತಾದ್ರೆ ಎಸ್ ಆರ್ ನೋ, ಗೊತ್ತಾಗದೇ ಇದ್ರೆ ನೋ ಅಂತಾರೆ, ನೋ ಅಂತ ಹೇಳಿ, ಸರಿನಾ? ಸೊ ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಮೇಲೆ ನನ್ಗೆ ಗೊತ್ತಾಗಿದೆ ಅಂತ ನಾನು ಮುಂದೆ ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಮಂತ್ ಇದೇ ಪ್ರಾಬ್ಲಮ್ ಇದೆ. ಮೆಜಾರಿಟಿ ಈ ತರದ ಪ್ರಾಬ್ಲಮ್ ನಾನು ಕೇಳಿದೆ, ಸ್ವಲ್ಪ ಲೆಂದಿ ಅನ್ಸುತ್ತೆ, ಬಟ್ ಇಟ್ ವಿಲ್ ಬಿ ಈಸಿ.
ಸರಿನಾ? ಸೊ ಎಸ್ ಓಕೆ, ಗೊತ್ತಾಯ್ತಾ? ಇದಿಷ್ಟು ಸ್ವಲ್ಪ ಬರ್ಕೊಳ್ತಾ ಹೋಗ್ಬೇಕು. ನನಗೀಗ ಈ ವ್ಯಾಲ್ಯೂ ನನಗೆ ಸಿಗುತ್ತೆ, AO, OC, OB ಅಂಡ್ OD ವ್ಯಾಲ್ಯೂ ಐ ಗಾಟ್ ಇಟ್ ಆಸ್ x ಡಿವೈಡ್ ಬೈ √2 ಮೀಟರ್ ಅಂತ ನನಗೆ ಸಿಕ್ತು. ನೆಕ್ಸ್ಟ್ I have to do, they have given me the potential at the center is equal to 0 ಅಂತ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನ್ ಮಾಡ್ಬೋದು, ದಿ ರಿಸಲ್ಟೆಂಟ್ ಪೊಟೆನ್ಶಿಯಲ್ ಬರ್ಕೋಬೋದಾ? ಅದರ ಕೆಳಗಡೆ ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಂತ ಹೇಳಿದ್ರೆ ಸಮ್ ಆಫ್ ದಿ ಇಂಡಿವಿಜುವಲ್ ಪೊಟೆನ್ಶಿಯಲ್, ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಟ್ O, ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಟ್ O. ಸೊ ಅಂತ ಹೇಳಿದ್ರೆ ಏನಾಯ್ತದು, VO is equal to, so VO is equal to, I will write it as, so ನನಗೆ ಎಷ್ಟು ಚಾರ್ಜಸ್ ಗಳಿದೆ, 1 2 3 ಚಾರ್ಜಸ್ ಗಳಿದೆ. ಇನ್ನೊಂದು 4th ಚಾರ್ಜಸ್ ನನಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತೀನಿ, 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್, ಸರಿನಾ? 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ Q1. ಸೊ Q1 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ, AO, ಪ್ಲಸ್ 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ Q2 divided by, it will be BO, plus 1 divided by 4 pi epsilon naught Q3 divided by, it will be CO, plus 1 divided by 4 pi epsilon naught Q4 divided by, it will be DO. ಸರಿನಾ? ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಟ್ C, ಸಾರಿ ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಟ್ O. ಇಲ್ಲಿ ನಾನು ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ಪೊಟೆನ್ಶಿಯಲ್ ಡ್ಯೂ ಟು ದಿ ಚಾರ್ಜ್ Q1 ಇಂದ ಎಷ್ಟು ಪೊಟೆನ್ಶಿಯಲ್ ಇದೆ, Q2 ಇಂದ ಎಷ್ಟು ಪೊಟೆನ್ಶಿಯಲ್ ಬರುತ್ತೆ, Q3 ಇಂದ ಎಷ್ಟು ಪೊಟೆನ್ಶಿಯಲ್ ಬರುತ್ತೆ, Q4 ಇಂದ ಎಷ್ಟು ಪೊಟೆನ್ಶಿಯಲ್ ಬರುತ್ತೆ ಅಂತ ನಾನು ಈಗ ಬರ್ತೀನಿ. VO is equal to 1 divided by 4 pi epsilon naught Q1 divided by AO plus 1 divided by 4 pi epsilon Q2 divided by BO plus 1 divided by 4 pi epsilon Q3 divided by CO plus Q4 divided by DO. Value of VO ಕೊಟ್ಟಿದ್ದಾರಾ? At the center they have given it as value is equal to 0. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, find what charge must be placed at the corner D such that the potential at the center of the square is 0 ಅಂತ ಹೇಳಿದ್ರೆ VO is equal to 0 ಅಂತ ಕೊಟ್ಟಿದ್ದಾರೆ. ಸೊ VO ಅನ್ನೋದು 0 ಕೊಟ್ಟಿದ್ದಾರೆ, ಮತ್ತೆ 1 divided by 4 pi epsilon ಕಾಮನ್ ಇದೆನಾ ಸರ್, ಅದನ್ನ ಏನ್ ಮಾಡ್ಬೋದು, ನಾನು ಹೊರಗಡೆ ತಗೋಬಹುದು. ಸೊ ದಟ್ ಇಂಪ್ಲೈಸ್, ಸೊ ನೆಕ್ಸ್ಟ್ ಸ್ಲೈಡ್ ಗೆ ಹೋಗ್ತೀನಿ. ಸೊ ದಿಸ್ ಇಂಪ್ಲೈಸ್ 0 is equal to I will take 1 divided by 4 pi epsilon naught ಕಾಮನ್. ಸರ್ 1 divided by 4 pi epsilon ಕಾಮನ್ ತಗೊಂಡು ನನಗೆ ಎಷ್ಟು ಬರುತ್ತೆ, Q1 ವ್ಯಾಲ್ಯೂ ಎಷ್ಟಿದೆ, so have the value of Q1, so Q1 is equal to 2, ಸರಿನಾ, 2 microcoulomb. so ಹಾಗೆ ಬರ್ಕೊಳ್ತೀನಿ, 2 into 10 to the power of minus 6 divided by, it will be distance ಎಷ್ಟಿದೆ, x divided by √2 plus next 4 into 10 to the power of minus 6 x divided by √2 plus 6 into 10 to the power of minus 6 x divided by √2 plus Q4 ನನಗೆ ಗೊತ್ತಿಲ್ಲ, ಅದಕ್ಕೆ ಏನ್ ಮಾಡ್ತೀನಿ, Q4 divided by distance I know x divided by √2 ಅಂತ ಹೇಳಿ. ಸರಿನಾ? ಇದಿಷ್ಟು ಗೊತ್ತಾಗ್ತಿದೆನಾ? ಓಕೆ, ಸೊ ಈಗ ನೋಡಿದ್ರೆ ದಿಸ್ x divided by √2 is also common. ಎಲ್ಲಾ ಟರ್ಮಿನಲ್ x divided by √2 ಕಾಮನ್ ಇದೆ, ಅದನ್ನ ಏನ್ ಮಾಡ್ತೀನಿ, ಹೊರಗಡೆ ತಗೊಳ್ತೀನಿ. ಅವಾಗ ಏನ್ ಬರುತ್ತೆ, is equal to 1 divided by 4 pi epsilon naught into ಏನ್ ಬರುತ್ತೆ, x divided by √2. ಸರಿನಾ? ಈ 1 ಅನ್ಬೇಕಾದ್ರೆ 1 divided by 4 pi epsilon naught into x divided by √2. ಈಗ ಎಷ್ಟು ಉಳಿತು ನಮಗೆ ಇಲ್ಲಿ, so I got the value of 2 into 10 to the power of minus 6 plus 4 into 10 to the power of minus 6 plus 6 into 10 to the power of minus 6 plus Q4 ಈ ಕಡೆ ಏನಿದೆ 0 ಇದೆ. ಈಗ ಇವೆಲ್ಲ ಈ ಕಡೆ ನಾನು ಮಲ್ಟಿಪ್ಲೈ ಮಾಡಬಹುದು, ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, it will be 0. so I will multiply all these to left hand side, then it will be 0. so 0 is equal to, ಈಗ ಇದನ್ನ ಆಡ್ ಮಾಡಬಹುದಾ, 2 plus 4 6 plus 6 12. so 12 into 10 to the power of minus 6 plus Q4 ಅಂತ ಆಯ್ತು. so Q4 ನನಗೆ ವ್ಯಾಲ್ಯೂ ಬೇಕಿತ್ತು. this implies Q4 is equal to 12 ಅನ್ನ ಆ ಕಡೆ ಕಳಿಸಬೇಕು, ಅವಾಗ ಏನಾಯ್ತು, minus 12 into 10 to the power of minus 6 coulomb, or Q4 is equal to minus 12 microcoulomb. so this will be the required result. so Q4 is equal to, you got as minus 12 microcoulomb. so ನೋಡಿ ಪ್ರಾಬ್ಲಮ್ ಅನ್ನ ಇನ್ನೊಂದ್ಸತಿ ನೋಡಿ, almost it is purely mathematical on the, so only we are using one equation, v is equal to 1 divided by 4 pi epsilon naught q divided by r ಅಂತ only one equation ನಾವು ಯೂಸ್ ಮಾಡ್ತಿದ್ವಿ, ಬಟ್ ಎಲ್ಲ ನಾವು ಮ್ಯಾಥಮೆಟಿಕ್ಸ್ ಹೋಗ್ತಾ ಇದೆ.
ಸರಿನಾ? ಇಲ್ಲೇನ್ ಮಾಡ್ಬೇಕು, ಇದನ್ನ ಲೆಫ್ಟ್ ಸೈಡ್ ಗೆ ಮಲ್ಟಿಪ್ಲೈ ಮಾಡ್ಬೇಕು, ಈ ಕಡೆ 0 ಇರೋದ್ರಿಂದ ಆಲ್ ಥಿಂಗ್ಸ್ ಟರ್ನ್ ಟು ಬಿ 0. ಇವನ್ನೆಲ್ಲ ಆಡ್ ಮಾಡ್ತೀರಾ, 2 + 4 + 6 ಮಾಡಿದಾಗ ನಿಮಗೆ 12 ಸಿಗುತ್ತೆ. 12 + Q4 ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು Q4. Q4 = -12. ಇಲ್ಲಿ Q ಹೀಗಾಯ್ತು, ಸರಿನಾ? ಸೊ ದಿಸ್ ವಿಲ್ ಬಿ, ಸೊ ನೋಡಿ ಅರ್ಥ ಆಗದೆ ಇದ್ರೆ ಕೇಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಲೆಂದಿ ಇರುತ್ತೆ, ಬಟ್ ಒಂದ್ಸತಿ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಯಾರು ನಿಮಗೆ ಮಾರ್ಕ್ಸ್ ತೆಗೆಯೋದಕ್ಕೆ ಆಗೋದಿಲ್ಲ. ಈಸಿ ಸ್ಟೆಪ್ಸ್ ಅಲ್ಲಿ, ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ. Q4 = -12 microcoulomb. If you have any doubt, so doubt illa anta ಹೇಳಿದ್ರೆ I will go for next problem. So that is also very important. ಈ ಪ್ರಾಬ್ಲಮ್ ಗಿಂತ ಸ್ವಲ್ಪ ಲೆಂದಿ ಇದೆ ಅಷ್ಟೇ, ಸರಿನಾ? ಆಯ್ತಾ? ಬರ್ಕೊಳ್ತಿದ್ದೀರಲ್ವಾ, ಮಾಡ್ತಿದ್ದೀರಲ್ವಾ, ಕ್ಯಾಲ್ಕುಲೇಟರ್ ಇಟ್ಕೋಬೇಕು ಪಕ್ಕದಲ್ಲಿ. ಬಟ್ ಐ ಡೋಂಟ್, ಇದಕ್ಕೇನು ಬೇಡ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೇಕು, ಓನ್ಲಿ ನೀವು ಅಷ್ಟು ಫಾಸ್ಟ್ ಆಗಿದ್ರೆ ಆಯ್ತು. ಸೊ 4 + 2 + 6 ಮಾಡೋದಕ್ಕೇನು ಕ್ಯಾಲ್ಕುಲೇಟರ್ ಬೇಡ. ಸೊ ಓಕೆ, ಒನ್ಸ್ ಮೋರ್. ಸೊ ಇಲ್ಲಿ ನೋಡಿ, ಸೊ ದೇ ಹ್ಯಾವ್ ಆಸ್ಕ್ಡ್ ಯು ಟು ಫೈಂಡ್ ದಿ ಚಾರ್ಜಸ್ 2 microcoulomb, 4 microcoulomb and 6 microcoulombs ಆರ್ ಪ್ಲೇಸ್ಡ್ ಅಟ್ ದಿ ಕಾರ್ನರ್ ABC. ಸರಿನಾ? ಒಂದೇನ್ ಮಾಡ್ಬೇಕು, ನೀವು ABCD ಅಂತ ಒಂದು ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು ಪ್ರೇಮ. ಓಕೆ, ಸೊ A ಅಲ್ಲಿ ಏನ್ ಮಾಡ್ಬೇಕು, 2 microcoulomb ಇಡ್ಬೇಕು, B ಅಲ್ಲಿ 4 microcoulomb, C ಅಲ್ಲಿ ಏನ್ ಮಾಡ್ಬೇಕು, 6 microcoulomb ಅನ್ನ ಇಡ್ಬೇಕು. ಇದು ಫಸ್ಟ್. ಅದಕ್ಕೆ ಸೈಡ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, x ಮೀಟರ್ ಅಂತ ಹೇಳಿದ್ದಾರೆ. ಸೊ ನೀವೇನ್ ಮಾಡ್ಬೇಕು, x ಅಂತ ಎಲ್ಲದಕ್ಕೆ ಸೈಡ್ ಅನ್ನ ಬರ್ಕೋಬೇಕು. ಆಮೇಲೆ ಅವ್ರು ಏನ್ ಹೇಳ್ತಿದ್ದಾರೆ, ಫೈಂಡ್ ವಾಟ್ ಚಾರ್ಜ್ ಮಸ್ಟ್ ಬಿ ಪ್ಲೇಸ್ ಅಟ್ ದಿ ಕಾರ್ನರ್ D. D ಅಲ್ಲಿ ಏನ್ ಮಾಡ್ಬೇಕು, ಒಂದು ಚಾರ್ಜ್ ಅನ್ನ ಇಡಬೇಕು. ಇಟ್ರೆ ಏನಾಗ್ಬೇಕು, such that the potential at the center of the square is 0. ಸೊ ಸೆಂಟರ್ ಆಫ್ ದಿ ಸ್ಕ್ವೇರ್ ಅಲ್ಲಿ ಏನಾಗಬೇಕು, ಪೊಟೆನ್ಶಿಯಲ್ VO = 0 ಆಗ್ಬೇಕು. ಹಾಗಂತ ಹೇಳಿದ್ರೆ ಇಲ್ಲಿ ಯಾವ ಚಾರ್ಜ್ ಅನ್ನ ಇಡಬೇಕು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ. ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡಿದ್ರು ಅವರು, ಪೊಟೆನ್ಶಿಯಲ್ ಅಟ್ ದಿ ಸೆಂಟರ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ದಟ್ is = 0 ಅಂತ ಕೊಟ್ಟಿದ್ದಾರೆ. ಪೊಟೆನ್ಶಿಯಲ್ ಅಟ್ ದಿ ಸೆಂಟರ್ ಬೇಕು ಅಂತ ಹೇಳಿದ್ರೆ ನಾ ಏನ್ ಮಾಡ್ಬೇಕು, ಪೊಟೆನ್ಶಿಯಲ್ ಡ್ಯೂ ಟು ಚಾರ್ಜ್ Q1, Q2 and Q3 and Q4 ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಂಗೆ ಏನ್ ಬೇಕು, AO ಬೇಕು, BO ಬೇಕು, CO ಬೇಕು, ಮತ್ತೆ DO ಬೇಕು. ಬಟ್ ನನ್ಗೆ ಅವೆಲ್ಲ ವ್ಯಾಲ್ಯೂಸ್ ಅನ್ನ ಕೊಟ್ಟಿಲ್ಲ. ಅವ್ರು ಏನ್ ಕೊಟ್ಟಿದ್ದಾರೆ, ಸೈಡ್ ಮಾತ್ರ ಕೊಟ್ಟಿದ್ದಾರೆ, x ಇದೆ ಅಂತ. ಅವಾಗ ಏನ್ ಮಾಡ್ಬೇಕು, ಒಂದು ನನಗೆ ಟ್ರಯಾಂಗಲ್ ನನಗೆ ಫಾರ್ಮ್ ಆಗುತ್ತೆ. ಇದು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಹಾಕಿದ್ದೀನಲ್ಲ. ಸೊ ಎಕ್ಸಾಮ್ ಅಲ್ಲಿ ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಇಲ್ಲಿ ಬಾಕ್ಸ್ ಹಾಕಿ ಆ ಕಡೆ ಬರ್ದಿದ್ರೆ ಅಲ್ಲಿ ಇದನ್ನ ಅಂತಂದ್ರೆ ಒಂದು ಟ್ರಯಾಂಗಲ್ ತರ ಫಾರ್ಮ್ ಆಗುತ್ತೆ, x ABC ಇಂದ ಟ್ರಯಾಂಗಲ್. ಸೊ ಪೈಥಾಗೋರಸ್ ಥಿಯರಮ್ ನ ಯೂಸ್ ಮಾಡಕ್ಕೆ, ಯಾಕಂದ್ರೆ ಇದು 90 ಡಿಗ್ರಿ ಆಗಿದೆ. AC² = AB² + BC², x² + x² = 2x². ಅವಾಗ AC = x × √2 ಅಂತ ನಮಗೆ ಬರುತ್ತೆ. ಇಲ್ಲಿ ಅದನ್ನ ಬರ್ಕೋಬೇಕು, AC = BD × √2 ಇಂಟು ನಾ ಏನ್ ಮಾಡ್ತೀನಿ, ಸೈಡ್ ಆಫ್ ದಿ ಸ್ಕ್ವೇರ್ ಅಂತ ಬರ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ಬೇಕು ನನಗೆ ಈಸಿ ಅದು. √2 ಇಂಟು ಸೈಡ್ ಆಫ್ ದಿ ಸ್ಕ್ವೇರ್. ಸೈಡ್ ಆಫ್ ದಿ ಸ್ಕ್ವೇರ್ ಎಷ್ಟಿದೆ, x ಅಂತ. ಅವಾಗ ಏನು √2 ಇಂಟು x ಅಂತ ಆಯ್ತು, ಬರ್ಕೊಳ್ತೀನಿ. AC = BD = √2 ಇಂಟು x. ಬಟ್ ನನಗೇನ್ ಬೇಕು, AO ಬೇಕು. AO is the half of AC. ಸೊ AC ನ ಹಾಫ್ ಮಾಡಿದ್ರೆ ನನಗೆ AO, BO, CO and DO ಸಿಗುತ್ತೆ. ಅದಕ್ಕೆ ಹಿಂಗ್ ಏನ್ ಬರೀತೀನಿ, √2x / 2. ಇದನ್ನ ಈಗ ಸಾಲ್ವ್ ಮಾಡಿ ಬರ್ತಾರೆ, I will get x / √2 ಇಂಟು ಮೀಟರ್ ಅಂತ ನನಗೆ ಸಿಗುತ್ತೆ. Potential at the center O ಅಂತ ತಗೊಂಡ್ರೆ VO = sum of potential due to this charge and this charge. ಸೊ ಎಲ್ಲಾನು ಬರ್ಕೊಳ್ತಾ ಹೋಗ್ತೀನಿ. ಸೊ ಬರ್ಕೊಂಡು ಏನ್ ಕಾಮನ್ ಇದೆ ಅದನ್ನ ಹೊರಗಡೆ ತಗೊಂಡು ಲೆಫ್ಟ್ ಸೈಡ್ ಗೆ ನಾನು ಅದನ್ನ ಏನ್ ಮಾಡ್ತೀನಿ, ಈಕ್ವೇಟರ್ ಟು 0 ಮಾಡ್ತೀನಿ. ಅವಾಗ ನನಗೆ ಏನ್ ಸಿಗುತ್ತೆ, ಫೈನಲ್ ಆಡ್ ಮಾಡಿದ್ರೆ I will get Q4 = -12 microcoulomb. ಸೊ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಅನ್ಸುತ್ತೆ. ಸೊ ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಸೇಮ್ ಅದರದೇ ಪ್ರಾಬ್ಲಮ್ ಇದು. ABCD is a square of side 2 meter. ಇಲ್ಲಿ ನನಗೆ ಸೈಡ್ಸ್ ಕೊಟ್ಟಿದ್ದಾರೆ. ಚಾರ್ಜಸ್ 5 microcoulomb, 10 microcoulomb, 5 microcoulomb are placed at the corners ABC respectively. What is the work done in transferring a charge of 5 microcoulomb from D to the point of intersection of the diagonals? So point of intersection of the diagonal. First ನೀವು ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಬೇಡಿ. ಸೊ ಸೇಮ್ ಅದೇ ತರನೇ ಬರುತ್ತೆ. So you will get it as the Q1 = Q1 ಎಷ್ಟು ಕೊಟ್ಟಿದ್ದಾರೆ, so 5 microcoulomb, Q2 = 10 microcoulomb, Q3 = 5 microcoulomb. So they are placed at the corners. ಎಷ್ಟು ಕಾರ್ನರ್ಸ್ ಅಲ್ಲಿ ಇಟ್ಟಿದ್ದಾರೆ, so ABC ಕಾರ್ನರ್ಸ್. ಯಾವ್ದದ್ದು, ಸ್ಕ್ವೇರ್ ಇದು. So draw a square. ಒಂದು ಸ್ಕ್ವೇರ್ ಅನ್ನ ಡ್ರಾ ಮಾಡ್ಕೊಂಡಿದ್ದೀರಾ. ABC ಅಂತ ಡಿನೋಟ್ ಮಾಡಿ, ಸೇಮ್ ಅಲ್ಲೇ ತರ ಡಯಾಗ್ರಾಮ್ ABC ಅಂತ. A ಅಲ್ಲಿ ಎಷ್ಟಿದ್ದಾರೆ ಚಾರ್ಜ್ ನ, Q1 = 5 microcoulomb.
BL ಎಷ್ಟಿದ್ದಾರೆ Q2 is equal to 10 micro coulomb. CL ಎಷ್ಟಿಟ್ಟಿದ್ದಾರೆ 5 Q3 is equal to 5 micro coulomb. ಸರಿನಾ? ಇದಿಷ್ಟೇ. ಸೈಡ್ ಎಷ್ಟು ಅಂತ ಕೊಟ್ಟಿದ್ದಾರೆ 2 ಮೀಟರ್. So 2 meter. So here also it is 2 meter. 2 meter and it will be 2 meter. Next ಏನು ಹೇಳಿದ್ದಾರೆ, what is the work done in transferring the charge of 5 micro coulomb? So ಅಂತ ಹೇಳಿದ್ರೆ ಚಾರ್ಜ್ ಟ್ರಾನ್ಸ್ಫರಿಂಗ್ ಚಾರ್ಜ್ ಎಷ್ಟು ಅಂತ ಅವರು ನಮಗೆ ಕೊಟ್ಟಿದ್ದಾರೆ. ಓಕೆ, ಚಾರ್ಜ್ ಟು ಬಿ, ಸೊ ನೆಕ್ಸ್ಟ್ ಅದರೊಳಗೆ ಚಾರ್ಜ್ ಟು ಬಿ ಟ್ರಾನ್ಸ್ಫರ್ಡ್. ಸೊ ಚಾರ್ಜ್ ಟು ಬಿ ಟ್ರಾನ್ಸ್ಫರ್ಡ್ ಎಷ್ಟಿದೆ ಅದು ಚಾರ್ಜ್ 5 ಮೈಕ್ರೋ ಕೂಲಂಬ್ ಅಷ್ಟು ಚಾರ್ಜ್. ಎಲ್ಲಿಂದ ಅದು ಡಿ ಇಂದ, ಈ ಡಿ ಇಂದ ಏನ್ ಮಾಡ್ಬೇಕು, ಓಗೆ ಅದನ್ನ ಡಿ ಇಂದ ಏನ್ ಹೇಳಿದ್ದಾರೆ, ಡಿ ಟು ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಡಯಾಗ್ನಲ್. ಸೊ ಡಯಾಗ್ನಲ್ಸ್ ನ ಡ್ರಾ ಮಾಡಬೇಕು, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬೇಕು ಅಂತ ಹೇಳಿದ್ರೆ. ಸೊ ದಿಸ್ ವಿಲ್ ಬಿ ಲೈಕ್ ದಿಸ್. ಸರಿನಾ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಹೇಳಿದ್ರೆ ಓ. ಈ ಓ ಇಂದ ಡಿ ಇಂದ ಏನ್ ಮಾಡ್ಬೇಕು, 5 ಮೈಕ್ರೋ ಕೂಲಂಬ್ ಚಾರ್ಜ್ ಅನ್ನ ಡಿ ಇಂದ ಓಗೆ ನಾನು ಮೂವ್ಮೆಂಟ್ ಮಾಡ್ಬೇಕು. ಹೀಗ್ ಮೂವ್ಮೆಂಟ್ ಮಾಡ್ಬೇಕಾದ್ರೆ ನಾನು ಎಷ್ಟು ವರ್ಕ್ ಅನ್ನ ಮಾಡ್ಬೇಕು ಅನ್ನೋದು ನನಗೆ ಅವರು ಕೇಳ್ತಾ ಇದ್ದಾರೆ. ವರ್ಕ್ ಮಾಡ್ಬೇಕಾ ಫಸ್ಟ್ ಅದು? ಹೌದಾ, ವರ್ಕ್ ಮಾಡ್ಲೇಬೇಕಾ? ಯಾಕೆ ವರ್ಕ್ ಮಾಡ್ಬೇಕು? ಸೊ ಯು ನೋ ದಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅನ್ ಐಸೋಲೇಟೆಡ್ ಚಾರ್ಜ್ ಇದ್ರೆ ಹೇಗ್ ಬರುತ್ತೆ, ಒಂದು ಚಾರ್ಜ್ ಇಟ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಇಟ್ಸ್ ಓನ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ನನಗೆ 3 ಚಾರ್ಜ್ ಇದೆ, 3 ಚಾರ್ಜ್ ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅಂದ್ರೆ ಫೋರ್ಸ್ ನನಗೆ ಎಕ್ಸಿಸ್ಟ್ ಆಗ್ತಾ ಇದೆ. ಇನ್ನೊಂದು ಚಾರ್ಜ್ ನ ಡಿ ಇಂದ ನೀವು ಓಗೆ ಮೂವ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಗೇನ್ಸ್ಟ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ನೀವು ವರ್ಕ್ ಅನ್ನ ಮಾಡಬೇಕು. ಅವಾಗ ಏನಾಗುತ್ತೆ, ಯು ಮಸ್ಟ್ ಡೂ ಸರ್ಟನ್ ಅಮೌಂಟ್ ಆಫ್ ವರ್ಕ್. ಆ ವರ್ಕ್ ಎಷ್ಟು ಇರುತ್ತೆ ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಅವರು ನನಗೆ ಕೇಳಿದ್ದಾರೆ. ಸೊ ಅದರ ಫಾರ್ಮುಲಾ ಏನಾಗುತ್ತೆ, ಸೊ ವಾಟ್ ವಿಲ್ ದಿ ಫಾರ್ಮುಲಾ? ಸೊ ಫಾರ್ಮುಲಾ, ದಿ ವರ್ಕ್ ಇಸ್ ಈಕ್ವಲ್ ಟು, ಸೊ ವರ್ಕ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್. ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತೆ ಹೊಸ ಫಾರ್ಮುಲಾ ಅಲ್ಲ ಇದು, ಪೊಟೆನ್ಶಿಯಲ್ ಡಿಫರೆನ್ಸ್ between potential difference between the points, potential difference between the points into the charge to be transferred. ಯಾವ್ದಪ್ಪ ಇದು ಇನ್ನೊಂದು ಹೊಸ ಫಾರ್ಮುಲಾ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡ್ರೆ, this is not a new formula. You know that electric potential is given by V is equal to W divided by Q. ನಾನು ಮತ್ತೆ ಬರ್ಸಿದ್ದೆ ನೋಡಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ, ಡಿ ಬಿ ಮಾಡಬೇಕು, ಡಿ ಡಬ್ಲ್ಯೂ ಮಾಡಬೇಕು, ಇದಕ್ಕೆ ಕ್ಯೂ ಅಂತ ನನಗೆ ವರ್ಕ್ ಡನ್ ಬೇಕು. ಅವಾಗ ಏನ್ ಮಾಡ್ತೀನಿ, ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು, ಐ ವಿಲ್ ರೈಟ್ ಇಟ್ ಆಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್ ಅಂತ ಬರೀತೀನಿ. ಸೊ ಹೀಗೆ ಬರೀತೀನಿ. ಸೊ ಡಬ್ಲ್ಯೂ, ಸೊ ದಿಸ್ ಇಂಪ್ಲೈಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ವಾಟ್ ಅಂಡ್ ವಾಟ್, 2 ಪಾಯಿಂಟ್ಸ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಟ್ ಓ ಮೈನಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಟ್ ಡಿ. ಸರಿನಾ? ವಿ ಓ ಇಂಟು ಡಿ. ಸೊ ಇಲ್ಲಿರೋ ಪೊಟೆನ್ಶಿಯಲ್ ನ ಏನ್ ಮಾಡ್ತೀನಿ, ವಿ ಓ ವಿಲ್ ದಿ ಪೊಟೆನ್ಶಿಯಲ್, ಇಲ್ಲಿರೋ ಪೊಟೆನ್ಶಿಯಲ್ ಏನ್ ಮಾಡ್ತೀನಿ ನಾನು, ವಿ ಡಿ ಅಂತ ಬರೀತೀನಿ. ವಿ ಓ ಮೈನಸ್ ವಿ ಡಿ ವಿಲ್ ಬಿ ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್ ಟು ಬಿ, ಅದೆಷ್ಟಿದೆ 5 ಮೈಕ್ರೋ ಕೂಲಂಬ್ ಅಂತ ನಮಗೆ ಪ್ರಾಬ್ಲಮ್ ಏನಿದೆ, ಅವರು ಚಾರ್ಜ್ ಅನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಗೊತ್ತಾಯ್ತಾ? ಸೊ ಓಕೆ, ಫಾರ್ಮುಲಾ, ದಿಸ್ ಇಸ್ ನಾಟ್ ಅ ಡಿಫರೆಂಟ್ ಫಾರ್ಮುಲಾ, ದಿಸ್ ಇಸ್ ದ ಸೇಮ್ ಫಾರ್ಮುಲಾ. ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಓ ಮೈನಸ್ ವಿ ಡಿ. ಬಟ್ ನನಗೆ ವಿ ಓ ವ್ಯಾಲ್ಯೂನ ಕೊಟ್ಟಿದ್ದಾರ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ರು, ವಿ ಓ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ರು. resultant potential at the center is 0 ಅಂತ ಕೊಟ್ಟಿದ್ರು. ಬಟ್ ಇಲ್ಲೇನ್ ಮಾಡಿಲ್ಲ, they have not given the value of VO and VD. VO ನು ಗೊತ್ತಿಲ್ಲ, VD ನು ಗೊತ್ತಿಲ್ಲ, ಓನ್ಲಿ ಅವ್ರು ಏನ್ ಮಾಡಿದ್ದಾರೆ 5 ಮೈಕ್ರೋ ಕೂಲಂಬ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, I have to find out the value of VO and VD. ಓಕೆ, ಸೊ VO and VD ನ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಸ್ಕ್ವೇರ್ ಅಂಡ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಸೇಮ್ AO ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಓಕೆ, ಎಒ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಿದ್ರಿ, ಡಯಾಗ್ನಲ್ ನ ಫೈಂಡ್ ಔಟ್ ಮಾಡ್ಕೊಂಡು ಅದನ್ನ ಹಾಫ್ ಮಾಡಿದ್ರೆ ನಮಗೆ ಎಒ ಸಿಕ್ತು. ಸೊ ಅದಕ್ಕೆ ನಾವು ಬರೀಬಹುದು. ಸೊ ಸರಿನಾ? ಲೆಂತ್ ಆಫ್ ದಿ ಡಯಾಗ್ನಲ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿದ ಫಾರ್ಮುಲಾ ಯೂಸ್ ಮಾಡ್ಲಾ? ಸೊ ಲೆಂತ್ ಆಫ್ ದಿ ಡಯಾಗ್ನಲ್, ಸೊ ಗೊತ್ತಾಗ್ತಿದೆ ನಾ, ಲೆಂತ್ ಆಫ್ ದಿ ಡಯಾಗನಲ್. ಸೊ ವಾಟ್ ಇಸ್ ದಿ ಲೆಂತ್ ಆಫ್ ದಿ ಡಯಾಗ್ನಲ್? ಇಟ್ ಇಸ್ √2 into x. ಸೊ √2 into, so this is √2 into, so is equal to √2 into side of the square. ಮತ್ತೆ ನೀವೆಲ್ಲ ಫುಲ್ ಪ್ರೊಸೀಜರ್ ಮಾಡೋ ಅವಶ್ಯಕತೆ ಇಲ್ಲ. ಲೆಂತ್ ಆಫ್ ದಿ ಡಯಾಗ್ನಲ್ ಇಸ್ ಈಕ್ವಲ್ ಟು, ಅದಕ್ಕೆ ಲೆಂತ್ ಆಫ್ ದಿ ಡಯಾಗ್ನಲ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ AO, ಸಾರಿ this is not AO, this is AC is equal to BD is equal to √2 into
ವಾಟ್ ಇಸ್ ದಿ ಸೈಡ್ ಆಫ್ ದಿ ಸ್ಕ್ವೇರ್ ಕೊಟ್ಟಿದಾರ 2 ಅಂತ ಕೊಟ್ಟಿದ್ದಾರೆ ಆಯ್ತು 2 into root 2 so therefore 2 into root 2 ಮೀಟರ್ ಇತ್ತದು ಮೀಟರ್ ಇದು ಯಾವ್ದಾಯ್ತು ನನಗೆ ಲೆಂತ್ ಆಫ್ ದಿ ಡಯಾಗ್ನಲ್ ಅಂತ ಆಯ್ತು ಸರಿನಾ ನನಗೇನ್ ಬೇಕು therefore I will write AO is equal to BO is equal to CO is equal to OD is equal to it is AC divided by 2 AC ಎಷ್ಟಿದೆ 2 into root 2 divided by 2 2 to get cancel you got root 2 meter ಸರಿನಾ ಇದು ನನಗೆ ಇಂಪಾರ್ಟೆಂಟ್ root 2 meter ಸರಿನಾ ಇದಿಷ್ಟು ಗೊತ್ತಾಯ್ತಾ ಸೊ ಲೆಂತ್ ಆಫ್ ದಿ ಡಯಾಗ್ನಲ್ ಮಾಡೋದು ಈಸಿ ಫಾರ್ಮುಲಾ ನಾನು ಹೇಳಿದ್ದೀನಿ ಇಲ್ಲಾಂದ್ರೆ ನೀವೇನ್ ಮಾಡ್ಬೇಕು ಪೈಥಾಗೋರಸ್ ಥಿಯರಮ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕು ಸುಮ್ಮನೆ ಟೈಮ್ ವೇಸ್ಟ್ 5 ಮಾರ್ಕ್ಸ್ ಕೊಡೋದು ಇದಕ್ಕೆ 5 ಮಾರ್ಕ್ಸ್ ಕೊಡೋಕೆ 1 ಪೇಜ್ ಬರ್ದ್ಮೇಲೆ ಗೊತ್ತಾಗುತ್ತೆ 1.5 ಪೇಜಿಗೆ ಬಂದ್ಬಿಡುತ್ತೆ ಆಯ್ತಾ ಓಕೆ ಸೊ ಇದಿಷ್ಟು ಗೊತ್ತೆ ನಾ ಏನ್ ಮಾಡ್ಬೇಕಾ ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಟ್ O ಫೈಂಡ್ ಔಟ್ ಮಾಡಬೇಕು ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಟ್ D ಫೈಂಡ್ ಔಟ್ ಮಾಡಬೇಕು ಸೊ ಫಸ್ಟ್ ಒನ್ ರಿಸಲ್ಟೆಂಟ್ ಪೊಟೆನ್ಶಿಯಲ್ at O is ಏನಿದಲ್ಲಿ VO ಸರಿನಾ VO is equal to 1 divided by 4 pi epsilon ಎಲ್ಲಾದ್ರೂ ಕಾಮನ್ ಬರುತ್ತೆ ನಾವು ಹೊರಗಡೆ ಇಟ್ಕೊಳ್ತೀವಿ 1 divided by 4 pi epsilon into Q1 divided by AO plus Q2 divided by it is BO plus Q3 divided by it is CO ಇಷ್ಟಾಯ್ತಾ ಮತ್ತೆ ಲಾಸ್ಟ್ ಬರಿಬಾರ್ದು ನೀವು ಸೊ Q4 ಬರಿಬಾರ್ದು ಯಾಕೆ Q4 ಬರಿಬಾರ್ದು ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ ವಾಟ್ ಇಸ್ ದಿ ವರ್ಕ್ ಇಸ್ ಟು ಬಿ ಡನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ 5 ಮೈಕ್ರೋಕೂಲಮ್ ಫ್ರಮ್ D to O ಗೆ ಫಸ್ಟ್ ಏನ್ ಮಾಡ್ತಾರೆ ಡಿ ಅಲ್ಲಿ ಅದಕ್ಕೆ ಚಾರ್ಜಸ್ ಗಳಿಲ್ಲ ನಾನು ಅದಕ್ಕೆ ಇಲ್ಲಿ ಬರ್ದಿಲ್ಲ ಐ ಹ್ಯಾವ್ ನಾಟ್ ರಿಟನ್ ಹಿಯರ್ ಚಾರ್ಜ್ ಫಸ್ಟ್ ಓನ್ಲಿ ಇಷ್ಟೇ ಇರುತ್ತೆ ಹೀಗಿದ್ದಾಗ ನನಗೆ ಪೊಟೆನ್ಶಿಯಲ್ ಅಟ್ O ನನಗೆ ಕ್ರಿಯೇಟ್ ಆಗಿರುತ್ತೆ ಸರಿನಾ ಎಟ್ ಸೆಂಟರ್ ಅದಕ್ಕೆ ಇದನ್ನ ನಾನು ಫೈಂಡ್ ಔಟ್ ಮಾಡ್ಕೋಬೇಕು ಇಲ್ಲಿ ಪೊಟೆನ್ಶಿಯಲ್ ಕ್ರಿಯೇಟ್ ಆದಾಗ ಅವ್ರೇನ್ ಮಾಡ್ತಾರೆ ಡಿ ಅಲ್ಲಿ ಒಂದು ಚಾರ್ಜ್ ಅನ್ನ ತಂದು ಡಿ ಇಂದ ಓಗೆ ಮೂವ್ಮೆಂಟ್ ಮಾಡ್ತಾರೆ ಅದಕ್ಕೆ ಪೊಟೆನ್ಶಿಯಲ್ ಅಟ್ O ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಓನ್ಲಿ 3 ಚಾರ್ಜಸ್ ನನಗೆ 4th ಚಾರ್ಜಸ್ ಇರೋದಿಲ್ಲ ಸರಿನಾ ಸೊ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅವಾಗ ಏನ್ ಸಿಕ್ತು ನಿಮಗೆ ಸೊ ದಿಸ್ ಇಂಪ್ಲೈಸ್ VO is equal to so 1 divided by 4 pi epsilon value is 9 into 10 to the power of 9 so ನಿಮಗೆ ಇದು ಗೊತ್ತಿದೆ so into Q1 ಎಷ್ಟಿತ್ತದು Q1 5 10 5 okay so 5 into 10 to the power of minus 6 divided by AO ಎಷ್ಟು ಬಂತು ನಿಮಗೆ √2 plus Q2 ಎಷ್ಟಿದೆ 10 into 10 to the power of minus 6 divided by √2 plus again it is 5 into 10 to the power of minus 6 divided by √2 so ಈಗ ನೀವು ಸಾಲ್ವ್ ಮಾಡಿ √2 ನಿಮಗೆ ಕಾಮನ್ ಇದೆ √2 ನ ಈ ಕಡೆ ತಗೊಂಡ್ರೆ ಕ್ಯಾಲ್ಕುಲೇಟ್ ತಗೊಳ್ಳಿ VO is equal to 9 into 10 to the power of 9 divided by √2 ನ ಹೊರಗಡೆ ತಗೊಂಡಿದ್ದೀನಿ into ಇದನ್ನ ಆಡ್ ಮಾಡಬಹುದಾ 5 plus so last 10 minutes ಇದೆ ಬೇಗ ಮಾಡಿ ಸ್ವಲ್ಪ 5 plus 10 plus it would be 20 into 10 to the power of minus 6 so calculator ಯೂಸ್ ಮಾಡಿ so ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿದ್ದೀನಿ 20 into 9 so it is 180 divided by √2 so √2 is 1.4142 so 180 divided by 1.4142 you got the equation as okay so ಎಷ್ಟು ಬಂದದ ಆನ್ಸರ್ ನಿಮಗೆ 1 so ನೋಡಿ ಅಲ್ಲಿ ಸೊ ಆನ್ಸರ್ ಎಷ್ಟು ಬರುತ್ತೆ -20 ನಾ ನೋ ಸರಿ ಇದೆ ಸೊ ಎಷ್ಟು ಬರುತ್ತೆ 127 ಬರ್ತಾ ಇದೆನಾ ಸೊ ಇಟ್ ಇಸ್ 20 into so 9 180 divided by it is 1.4142 so you get it as 127.28 what is the SI unit so ಇನ್ನು ಇದೆಲ್ಲ into ಪವರ್ ಎಷ್ಟು ಬರುತ್ತೆ 10 to the power of 9 3 ಅಂತ ಹೇಳಿದ್ರೆ 10 to the power of 3 10 to the power of 3 volt ಸರಿನಾ ವೆರಿ ಗುಡ್ ಸೊ ಪ್ರಜ್ವಲ್ ಅಂಡ್ ರಂಜಿತಾ ಸೊ ದೀಕ್ಷಾ ಸ್ವಲ್ಪ ಚೆಕ್ ಮಾಡಿ ಸೊ ಎಲ್ಲ ಪಾಸಿಟಿವ್ ಚಾರ್ಜಸ್ ಇದೆ
ಸೊ ಏನ 127.28 into 10 to the power of 3 ವೋಲ್ಟ್ ಅಂತ ಆಯ್ತು. ಸೊ ಪವರ್ ಸೇಮ್ ಇದೆಯಲ್ಲ, ಸೊ ಇಲ್ಲಿ 9 ಇರುತ್ತೆ, 9 minus 6 ಅಂತ ಹೇಳಿದ್ರೆ ಯು ಆರ್ ಗೆಟಿಂಗ್ 3. ಓಕೆ, ಇದಾಯ್ತು, ಇದಾದ ವಿ ಓ ಆಯ್ತು. ಸೊ ಓಕೆ, ನೆಕ್ಸ್ಟ್ ಮಾಡಿ ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಟ್ ಡಿ ಮಾಡಿ. ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಟ್ ಡಿ, potential at D. Yes, okay. So Dikshita, you got the answer. Okay, 127. Okay. Resultant potential at D. So ಏನ್ ಮಾಡಬೇಕು ಅದು ನನಗೆ VD ಮಾಡ್ಕೋಬೇಕಾ? So VD is equal to 1 divided by 4 ಪೆಪ್ಸ್ ನನಗೆ ಕಾಮನ್ ಇರುತ್ತೆ, ಸರಿನಾ? ಈಗ ಏನ್ ಮಾಡೋದು, Q1 divided by ಡಿಸ್ಟೆನ್ಸ್ ನೋಡಿ, Q1 D ಮಾಡ್ಬೇಕಂದ್ರೆ AD ಬರುತ್ತೆ, B ಇಂದ ಮಾಡ್ಬೇಕಾದ್ರೆ BD ಬರುತ್ತೆ, C ಇಂದ ಮಾಡ್ಬೇಕಾದ್ರೆ CD ಬರುತ್ತೆ. So Q1 divided by it will be AD plus Q2 divided by it will be BD plus Q3 divided by it will be CD. So values ಅನ್ನು substitute ಮಾಡಿ. Q2 ಎಲ್ಲ values ನಿಮಗೆ ಗೊತ್ತಿದೆ. So this implies BD is equal to, so ಸ್ವಲ್ಪ fast 7 minutes ಇದೆ, 9 into 10 to the power of 9 into, so Q1 value ಎಷ್ಟಿತ್ತು 5 into 10 to the power of minus 6 divided by AD ಎಷ್ಟಿತ್ತು ನಿಮಗೆ 2 meter, ಸರಿನಾ? plus Q2, so Q2 ಅಂತ ಹೇಳಿದ್ರೆ 10 into 10 to the power of minus 6 divided by BD ಅಂದ್ರೆ ಎಷ್ಟು ಬಂದಿತ್ತು ನಿಮಗೆ? So you got the root 2 ಅಲ್ವಾ? BD is ನನಗೆ root 2 ಬಂದಿತ್ತು, plus Q3 ಎಷ್ಟಿದೆ 5 ಇತ್ತು, 5 into 10 to the power of minus 6 divided by ನಮಗೆ 2. ಸೊ ಸಾಲ್ವ್ ಮಾಡಿ, ಇವೆರಡನ್ನ ಆಡ್ ಮಾಡಬಹುದು. ಆಡ್ ಮಾಡಿದ್ರೆ 10, ಸರಿ, 10 divided by 2, ಇದು ಆಡ್ ಮಾಡಿ ಮತ್ತೆ 10. ಓಕೆ, ಯು ಗಾಟ್ ದಿ BD is equal to 9 into 10 to the power of 9. ಇವೆರಡನ್ನ ಆಡ್ ಮಾಡ್ತೀನಿ, ಇವೆರಡು ಸೇಮ್ ಇದೆ, ಇದು ನನಗೆ ಸೇಮ್ ಇದೆ, ಸರಿನಾ? ಹಾಫ್ ಪ್ಲಸ್ ಹಾಫ್ ಆಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ 1 ಅಂದ್ರೆ ಅಷ್ಟೇ ಉಳಿತದೆ, ಸರಿನಾ? 5 into 10 to the power of minus 6 ಉಳಿತು, ಪ್ಲಸ್ ಸೊ 10 divided by root 2 ಮಾಡಿ. ಸೊ 10 divided by 1.4142 ಎಷ್ಟು ಬರುತ್ತೆ ನಿಮಗೆ? 7 point, you got the 7.071 into 10 to the power of minus 6. ಇದು ನೋಡಿ ಕರೆಕ್ಟ್ ಆಗಿ ಬಂತ ಅಂತ. 5 plus 5 ಮಾಡಿದ್ರೆ 10 ಬಂತು, 10 divided by 2 is again 5, 5 into 10 power minus 6 plus 10 divided by root 2 ಮಾಡಿದ್ರೆ 7.071. ಸೊ ಅದನ್ನ ಆಡ್ ಮಾಡಬೇಕು, plus 5 ಆಡ್ ಮಾಡಿದ್ರೆ ನಿಮಗೆ 12 ಬರ್ತಾ ಇದೆ. So that is VD is equal to 9 into 10 to the power of 9 into 5 plus ಇದೇನಾಯ್ತು ನನಗೆ 5 plus 7 is 12 ಆಯ್ತು, 12.071 into 10 to the power of minus 6. ಅದನ್ನು ಮಲ್ಟಿಪ್ಲೈ ಮಾಡಿ into 9 ಮಾಡಿ, into 9 ಮಾಡಿದ್ರೆ you are getting the answer as VD is equal to 108.640 ಪವರ್ಸ್ ಎಷ್ಟಿದೆ into 10 to the power of 3 volt. Yes, 108. Yes, Dikshita, Tia. Okay, very good. So 108.64 into 10 to the power of 3 volt ಅಂತ ಆಯ್ತು, ಸರಿನಾ? ಇವೆರಡು ವ್ಯಾಲ್ಯೂ ನಮಗೆ ಸಿಕ್ತಾ, ವಿವೋನು ಸಿಕ್ತು, ವಿಡಿನು ಸಿಕ್ತು. ಏನ್ ಮಾಡ್ಬೇಕು ನೆಕ್ಸ್ಟ್? ಸೊ ಹೌ ಟು ಡು ನೆಕ್ಸ್ಟ್, ಏನ್ ಮಾಡ್ಬೇಕು ಅದಕ್ಕೆ? ವರ್ಕ್ ಡನ್. therefore work done in transferring the charge. Charge 5 microcoulomb is, ಏನಿದೆ ಫಾರ್ಮುಲಾ ನನಗೆ? W is equal to ಏನಿತ್ತಲ್ಲಿ? VO minus VD. ಸೊ VO minus VD into ಏನಿತ್ತು 5 into 10 to the power of minus 6 ಅಂತ ಇತ್ತು. ಇಲ್ಲಿ ಯಾವ್ದು ಜಾಸ್ತಿ ಇರುತ್ತಲ್ಲ ಅದನ್ನ ಫಸ್ಟ್ ಬರ್ಕೋಬೇಕು, ಇಲ್ಲ ನೆಗೆಟಿವ್ ಬರುತ್ತೆ. ಸೊ VO ಬೇಕಾದ್ರೆ ಡಿಫರೆನ್ಸ್ ಅಂತ ಬರ್ಕೊಳ್ಳಿ. ಅವಾಗ ಏನಾಯ್ತು? W is equal to ಯಾವ್ದು ಜಾಸ್ತಿ ಇದೆ ನನಗೆ? 127 ನನಗೆ ಜಾಸ್ತಿ ಇದೆ. ಸೊ 127.28 into 10 to the power of 3 minus 108.64 into 10 to the power of 3 into 5 into 10 to the power of minus 6. So final answer ಎಷ್ಟು ಬರುತ್ತೆ ಮಾಡಿ? ಅದು 127.28 minus 108.64, 18 ಬಂತ. So W is equal to 18 into 10 to the power of 3 into 5 into 10 to the power of minus 6. So 18.64 into 5 ಮಾಡಿದ್ರೆ 93. ಓಕೆ, ವೆರಿ ಗುಡ್ ನಿಸರ್ಗ. ಓಕೆ, 18.6 ಎಲ್ಲರಿಗೂ ಬಂದಿದೆ. 18.6. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಯು ಆರ್ ಗೆಟಿಂಗ್ ದಿ ಆನ್ಸರ್ ಆಸ್ W is equal to
93.2 na 93.2 into ಇಲ್ಲಿ 10 power 3 ಇದೆ, 10 power minus 6 ಇದೆ, ಅದಕ್ಕೆ ಏನು ಬರ್ತದೆ ನಿಮಗೆ 10 to the power of minus 3 joules. So the answer is W is equal to 93.2 into 10 to the power of minus 3 joules. Yes, Selvin, very good, right? So 93.2 into powers, you see that power, so 10 to the power of minus 3. 10 to the power of plus 3 into 10 to the power of minus 6 is 10 to the power of minus 3 joules. So all got the answers. Swaroop Sangeeta Madidra? Yes, 9, very good. So 93.2. Elvina, yes, Dikshita. So Ranjita, Athiya. So very good. Matella Martidare. Yes, so Ranjita. Okay. Sarina, Nodi, full lengthy ಇದೆ. So it is purely based on mathematics. Mathematics ನೀವು ಚೆನ್ನಾಗಿ ಕಲ್ತಿದ್ದೀರಾ ಬೇಸಿಕ್ಸ್ ಅಂತ ಹೇಳಿದ್ರೆ. ನನಗೆ ಇವು ಟ್ರಿಗ್ನೋಮೆಟ್ರಿ ಅವು ಏನು ಬೇಡ. ಜಸ್ಟ್ ನಿಮಗೆ ಕ್ಯಾಲ್ಕುಲೇಟರ್ ಆಪರೇಟ್ ಮಾಡಕ್ಕೆ ಗೊತ್ತಾಗ್ಬಿಟ್ರೆ ಯು ಕ್ಯಾನ್ ಗೆಟ್. ಸೊ ಓಕೆ, ವೆರಿ ಗುಡ್. Prema Subramania, so you got the answer. Yes, Ankita, Prajwal, yes. What is 93.2 into 10 to the power of minus 3 joules. ಆಯ್ತಾ, ಪ್ರಾಬ್ಲಮ್ ನನಗೆ ಲೆಂದಿ ಬರುತ್ತೆ, ನೀವು ನೀಟಾಗಿ ಬರ್ಕೊಂಡ್ರೆ 2 ಪೇಜ್ ಮೇಲೆ ಹೋಗ್ಬಿಡುತ್ತೆ. ಡಯಾಗ್ರಾಮ್ ಬಿಟ್ಸ್ ಇವೆಲ್ಲ ಬರೆಯಕ್ಕೆ ಹೋದ್ರೆ ಮಿನಿಮಮ್ ಅಂತೂ 2 pages ನಿಮಗೆ ಬೇಕು. ಕ್ಯಾಲ್ಕುಲೇಟರ್ ಕರೆಕ್ಟ್ ಆಗಿ ಆಪರೇಟ್ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಪ್ರಾಬ್ಲಮ್ಸ್ಗಳು ಈಸಿ. ಓನ್ಲಿ ಒಂದೇ ಫಾರ್ಮುಲಾ ನೀವು ಯೂಸ್ ಮಾಡ್ತಿರೋದು, ಸೂಪರ್ಪೋಸಿಷನ್ ಪ್ರಿನ್ಸಿಪಲ್ ಯೂಸ್ ಮಾಡಬೇಕು. ಸರಿನಾ? ಹೀಗೆ ಓಕೆ. ಸೊ ಇವತ್ತಿಗೆ ಇದಿಷ್ಟು ಪ್ರಾಬ್ಲಮ್ ನಮಗೆ ಸಾಕು. ಮತ್ತೆ ಬಿ ಸೆಕ್ಷನ್ ಅವ್ರು ಇದ್ದೀರಾ? ಸೊ ಬಿ ಸೆಕ್ಷನ್ ಅವರಿಗೆ ಕೆಪಾಸಿಟರ್ಸ್ ಇನ್ನೂ ಆಗಿಲ್ಲ. ಮೇಡಮ್ ಲಾಸ್ಟ್ ಅವರ್ ಅಲ್ಲಿ ತಗೊಳ್ತಾರೆ. ನಿನ್ನೆ ಮೇಡಮ್ ಲೀವ್ ಅಲ್ಲಿ ಇದ್ರು. ಇದನ್ನ ಕೇಳಿ, ಅವ್ರ ಕ್ಲಾಸ್ ಇರುತ್ತೆ, ಅದನ್ನ ಕೇಳಿ. ಆಗ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ನಾನು ಕೆಪಾಸಿಟರ್ ನಾನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮಾಡಿಸಿ ಮತ್ತೆ ಮೇಡಮ್ ಪ್ರಾಬ್ಲಮ್ಸ್ ಅನ್ನ ಮಾಡಿಸೋದಿಲ್ಲ, ಅದಕ್ಕೆ 2 ಕ್ಲಾಸಿಗೆ ಲಿಂಕ್ ಅನ್ನ ಕಳಿಸ್ತಾ ಇದ್ದೀನಿ. ಸೊ ಓಕೆ, ಸರಿನಾ? 93.2 into 10 to the minus 3 joule will be the right answer. ಸೊ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ, ಅದಕ್ಕೊಂದು ಖುಷಿ ಆಗ್ಬೇಕು. ಸರಿ, ಏನಾದ್ರು ಡೌಟ್ ಇದೆನಾ? ಹೋಮ್ವರ್ಕ್ ಕ್ವಶನ್ಸ್ ಐ ವಿಲ್ ಸೆಂಡ್ ಯು. ಓಕೆ, ಅಲ್ಲಿ ಬರ್ತಿದ್ದೆ, ಅದು ಟೈಪೇ ಆಗಿಲ್ಲ. ಸೊ 2 ಕ್ವಶನ್ ಕಳಿಸ್ತೀನಿ. ಒಂದು ಪೊಟೆನ್ಶಿಯಲ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಕಳಿಸ್ತೀನಿ. ಸರಿನಾ? ಸೊ ಐ ವಿಲ್ ಸೆಂಡ್ ಯು ದಿಸ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅನ್ನ ಕಳಿಸ್ತೀನಿ. ಏನಾದ್ರು ಡೌಟ್ ಇದೆನಾ? If you have any doubt? No, so okay. Either problem, ಬೇರೆ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿ. ಇಫ್ ಯು ಹ್ಯಾವ್ ಎನಿ ದಿಸ್ ಒನ್, ಏನ್ ಹೇಳ್ತೀವಿ, ನಿಮ್ಮ ಹತ್ರ ಪ್ರಾಬ್ಲಮ್ಸ್ ಗಳು ಕ್ವಶನ್ ಪೇಪರ್ ಇದ್ರೆ ಯು ಗೋ ಥ್ರೂ ದಿಸ್. ಸೊ ಆಲ್ ದಿ ಪ್ರಾಬ್ಲಮ್ಸ್ ಆರ್ ಲೈಕ್ ದಿಸ್ ಓನ್ಲಿ. ಸೊ ಓಕೆ, ಅರ್ಥ ಆಯ್ತಲ್ವಾ ಪ್ರಾಬ್ಲಮ್? ಓಕೆ. ಮತ್ತೆ ಎಲ್ಲ ನಿಮ್ ಫ್ರೆಂಡ್ಸ್ ಗೆ ಜಾಯ್ನ್ ಆಗಕ್ಕೆ ಹೇಳಿ. ಸೊ 60 ಮೆಂಬರ್ಸ್ ಇದ್ದೀರಾ ಅಷ್ಟೇ, ನೀವು ಅಷ್ಟು 140 ಮೆಂಬರ್ಸ್ ಇದ್ದೀರಾ ಸೆಕೆಂಡ್ ಇಯರ್ ಅಲ್ಲಿ. ಅದೇ ನಿಮ್ ಫ್ರೆಂಡ್ಸ್ ಗೆ ಎಲ್ಲರಿಗೂ ಹೇಳಿ ಜಾಯ್ನ್ ಆಗಲಿಕ್ಕೆ.